ನಮ್ಮ ಸಿನಿಮಾ ಶುರು ಆಗೋದು ತಾಲಿಬಾನ್ಸ್ ಬುದ್ಧನ ಸ್ಟ್ಯಾಚ್ಯೂನ ಡಿಸ್ಟ್ರಾಯ್ ಮಾಡಿದ್ದಾರೆ ಅನ್ನೋ ನ್ಯೂಸ್ನಿಂದ. ಯಾಕಂದ್ರೆ ಅವ್ರ ಪ್ರಕಾರ ಅದೊಂದು ಅಪನಂಬಿಕೆ ರೂಪ. ಆಮೇಲೆ ಒಂದು ಟೀಮ್ ಆ ಸ್ಟ್ಯಾಚ್ಯೂನ್ನ ರೀಸ್ಟೋರ್ ಮಾಡಿ ಸ್ಕ್ರ್ಯಾಚ್ನಿಂದ ರೀಬಿಲ್ಡ್ ಮಾಡಕ್ಕೆ ಬರ್ತಾರೆ. ಇವನೇ ನಮ್ಮ ಹೀರೋ ಆರ್ಯನ್, ಒಬ್ಬ ಆರ್ಕಿಯಾಲಜಿಸ್ಟ್. ಅವನು ಆ ಸ್ಟ್ಯಾಚ್ಯೂ ನಾಶವಾದ ಬಾಮಿಯಾನ್ ವಿಲೇಜ್ಗೆ ಪ್ಲೇನ್ನಲ್ಲಿ ಬಂದು ಲ್ಯಾಂಡ್ ಆಗ್ತಾನೆ. ಲೋಕಲ್ಸ್ ಜೊತೆ ತುಂಬ ಫ್ರೆಂಡ್ಲಿ ಆಗಿರ್ತಾನೆ. ಅಲ್ಲೇ ಒಬ್ಬರ ಜೊತೆ ರೈಡ್ ತಗೊಂಡು ಎಕ್ಸ್ಕವೇಷನ್ ಸೈಟ್ಗೆ ತಲುಪ್ತಾನೆ. ಅಲ್ಲಿ ಒಬ್ಬ ಎಕ್ಸ್ಪೀರಿಯನ್ಸ್ಡ್ ಪ್ಲಾಸ್ಟರರ್ ಥರ ಆ ಜಾಗದ ಮರಳನ್ನು ಕ್ಲೋಸ್ಲಿ ಎಕ್ಸಾಮಿನ್ ಮಾಡ್ತಾನೆ. ಇದ್ದಕ್ಕಿದ್ದಂತೆ ಯಾರೋ ಬಂದು ಸ್ಟ್ಯಾಚ್ಯೂನ ಕಿವಿ ಸಿಕ್ಕಿದೆ ಅಂತ ಹೇಳ್ತಾರೆ. ಆ ಕಿವಿ ಅದೆಷ್ಟು ದೊಡ್ಡದು ಅಂದರೆ ನೋಡಿ ಬೆಚ್ಚಿ ಬೀಳ್ತೀರಿ. ಆದರೆ ಆರ್ಯನ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಅವನ ಅಸಿಸ್ಟೆಂಟ್ ಬಿಲಾಲ್ಗೆ ಮರ್ಲಿನ್ ಕೆರ್ಗೇನೋ ಮೆಟಾಲಿಕ್ ಇದೆ ಅಂತ ಫೀಲ್ ಆಗ್ತಿದೆ ಅಂತ ಹೇಳ್ತಾನೆ. ಬಿಲಾಲ್ ಅದು ಲ್ಯಾಂಡ್ ಮೈನ್ ಇರ್ಬೋದು ಅಂತ ಹೆದರಿ ಮೊದಲು ಆರ್ಮಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಆರ್ಯನ್ ನಗ್ತಾ, ನೀವು ಪಾಕಿಸ್ತಾನೀಸ್ ಎಲ್ಲದಕ್ಕೂ ಆರ್ಮಿಯನ್ನೇ ಕರಿತೀರಾ ಅಂತ ಹೇಳ್ತಾ ತಾನೇ ತೊಗೊಳ್ಳು ಶುರು ಮಾಡ್ತಾನೆ. ಆಮೇಲೆ ಅಲ್ಲಿಂದ ಒಂದು ದೊಡ್ಡ ಬಾಕ್ಸ್ ಹೊರಗೆ ಬರುತ್ತೆ. ಆಮೇಲೆ ತೊಮಿಕೋವನ್ನು ಕರ್ತಾರೆ. ಆಕೆ ಆ ಬಾಕ್ಸ್ನಲ್ಲಿರೋದನ್ನು ರೆಕಾರ್ಡ್ ಮಾಡಕ್ಕೆ ಬರ್ತಾಳೆ. ಆ ಬಾಕ್ಸ್ನಲ್ಲಿ ಒಂದು ಬೃಹತ್ ಖಜಾನೆ ಇರುತ್ತೆ. ಆರ್ಯನ್ ಒಂದು ಕಾಯಿನ್ ಹಿಡಿದಾಗ ಅದು 7ನೇ ಶತಮಾನದ ಜಹೀರ್ ಸೇನ್ ಎಂಬ ರಾಜನ ಕಾಲದ್ದು ಅಂತ ಗೊತ್ತಾಗುತ್ತೆ. ಆದರೆ ಅದೇ ಸಮಯದಲ್ಲಿ ತಾಲಿಬಾನ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆ ಖಜಾನೆ ತಾಲಿಬಾನ್ ಕೈಗೆ ಸಿಗಬಾರ್ದು ಅಂತ ಆರ್ಯನ್ ಅದನ್ನು ತಗೊಂಡು ಓಡ್ತಾನೆ. ಅವನು ಮತ್ತು ಬಿಲಾಲ್ ಸೇರಿ ಆ ಖಜಾನೆಯನ್ನು ಬುದ್ಧ ಟೆಂಪಲ್ನ ಒಳಗೆ ತೊಗೊಂಡು ಹೋಗಿ ಹೈಡ್ ಮಾಡ್ತಾರೆ. ಅವರಿಬ್ಬರು ಗನ್ ಫೈರ್ ಮತ್ತು ಬಾಂಬ್ಸ್ ನಡುವೆ ಓಡ್ತಾ ಒಂದು ಅಂಡರ್ಗ್ರೌಂಡ್ ಟ್ರೆಂಚ್ ಒಳಗೆ ಬಿದ್ದು ಹೋಗ್ತಾರೆ. ಅಲ್ಲಿ ಆರ್ಯನ್ಗೆ ಆ ಖಜಾನೆಗಿಂತಲೂ ದೊಡ್ಡ ಅನ್ವೇಷಣೆ ಆಗಿರೋ ಒಂದು ರಿಕ್ಲೈನಿಂಗ್ ಬುದ್ಧ ಸಿಗುತ್ತೆ. ಆಮೇಲೆ ಸೀನ್ ಪಾಕಿಸ್ತಾನಿ ಶಿಫ್ಟ್ ಆಗುತ್ತೆ. ಅಲ್ಲಿ ಡಾಕ್ಟರ್ ಆರ್ಟರ್ ಆರ್ಯನ್ಗೆ ಒಂದೇ ದಿನದಲ್ಲಿ ಖಜಾನೆ ಮತ್ತು ಸ್ಟ್ಯಾಚ್ಯೂ ಎರಡನ್ನೂ ಕಂಡು ಹಿಡಿದಿದ್ದಕ್ಕೆ ಸನ್ಮಾನ ಮಾಡ್ತಾರೆ. ಆರ್ಯನ್ ಇಂಡಿಯನ್ ಆಗಿರೋದ್ರಿಂದ ಕಮಿಟಿ ಆ ಖಜಾನೆಯ ಅರ್ಧ ಭಾಗವನ್ನು ಇಂಡಿಯಾ ಕೊಡೋಕ್ಕೆ ಡಿಸೈಡ್ ಮಾಡುತ್ತೆ. ಆಗ ಒಬ್ಬ ಜರ್ನಲಿಸ್ಟ್ ಎದ್ದು ನಿಂತು, ಈ ಹೆರಿಟೇಜ್ ಹಿಂದೂಗಳದ್ದು, ಪಾಕಿಸ್ತಾನ್ ಮುಸ್ಲಿಂ ಕಂಟ್ರಿ ಆಗಿರೋದ್ರಿಂದ ಇಡೀ ಖಜಾನೆ ಇಂಡಿಯಾಗೆ ಸೇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆರ್ಯನ್, ನಾವೆಲ್ಲ ಒಂದೇ ಕಲ್ಚರ್, ಡಿಫ್ರೆಂಟ್ ರಿಲಿಜನ್ಸ್ ಇರ್ಬೋದು, ಆದರೆ ನಾನು ಖುದ್ದು ನಾಸ್ತಿಕ, ಯಾವ ದೇವ್ರನ್ನೂ ನಂಬಲ್ಲ. ಯಾಕಂದರೆ ದೇವರಿರೋದಕ್ಕೆ ಯಾವ ಪ್ರೂಫೂ ಇಲ್ಲ. ಆದರೂ ನಾನು ಎಲ್ಲರನ್ನೂ ಲವ್ ಮಾಡ್ತೀನಿ ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಆಮೇಲೆ ಅವನ ಮನೆಗೆ ಬಂದಾಗ ಅವನ ಹೆಂಡತಿ, ರಿಲಿಜನ್ ಬಗ್ಗೆ ಪಬ್ಲಿಕ್ಲಿ ಮಾತಾಡಬಾರ್ದಿತ್ತು, ನಿನ್ನ ಏಥಿಯಿಸಮ್ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಆರ್ಯನ್ ಅದನ್ನು ಬಿಡು, ತನ್ನ ಕೆಲಸದಲ್ಲಿ ಪ್ರಮೋಷನ್ ಸಿಕ್ಕಿದೆ ಅಂತ ಕೇಳ್ತಾನೆ. ಅವನು ವರ್ಡ್ಲಿ ಲೈಫನ್ನು ಚೂಸ್ ಮಾಡಿದಾನೆ ಅಂತ ಅವಳು ಖುಷಿ ಆಗ್ತಾಳೆ. ಆಮೇಲೆ ಅವನ ಮಗ ಒಂದು ಸ್ಟೋರಿ ಓದ್ತಿರ್ತಾನೆ. ಅದು ದೇವರು ಇದ್ದಾನೆ ಅಂತ ಪ್ರೂವ್ ಮಾಡೋ ಒಂದು ಸ್ಟೋರಿ. ಇದನ್ನು ನೋಡಿ ಆರ್ಯನ್ಗೆ ಕೋಪ ಬಂದು, ನೀನೇನು ಸ್ವರ್ಗಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾನೆ. ಇನ್ನೊಂದು ಕಡೆ ಕೆಲವು ಜನರು ಬೀದಿಯಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಇಂಡಿಯನ್ ಗವರ್ಮೆಂಟ್ ರಾಮ್ ಸೇತು ಸೇತುವೆಯನ್ನು ಡಿಮಾಲಿಷ್ ಮಾಡಿ ಶಿಪ್ಸ್ಗೆ ಒಂದು ವಾಟರ್ ಕೆನಾಲ್ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಆದರೆ ಜನಕ್ಕೆ ಅದು ಸುತರಾಮ್ ಇಷ್ಟ ಇಲ್ಲ. ಇಲ್ಲಿ ಇಂದ್ರ ಅನ್ನೋ ಇನ್ನೊಬ್ಬ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗ್ತಾನೆ. ಅವನಿಗೆ ಆ ಸೇತುವೆ ಧ್ವಂಸ ಮಾಡಿ ಕೆನಾಲ್ ಮೂಲಕ ತನ್ನ ಶಿಪ್ಸ್ಗಳನ್ನು ಪಾಸ್ ಮಾಡಿಸ್ಬೇಕು. ಇಡೀ ಜಗತ್ತೇ ಅವನ ವಿರುದ್ಧ ನಿಂತಿದೆ. ಆದರೆ ಅವನಿಗೆ ಅದ್ಯಾವುದ್ರ ಬಗ್ಗೆ ಕೇರೇ ಇಲ್ಲ. ಯಾಕಂದರೆ ಅವನ ಮನಿ ಮಾತ್ರ ಇಂಪಾರ್ಟೆಂಟ್. ಆಮೇಲೆ ಒಂದು ಮೀಟಿಂಗಲ್ಲಿ ಇಲ್ಲಿನ ಜನ ರಿಲಿಜನ್ ವಿಷಯದಲ್ಲಿ ತುಂಬ ಸೀರಿಯಸ್ ಆಗಿರ್ತಾರೆ. ತನಗೆ ತೊಂದರೆ ಬೇಡ ಅಂತ ಮಿನಿಸ್ಟ್ರಿ ಆಫ್ ಆರ್ಕಿಯಾಲಜಿಯಲ್ಲಿರೋ ಸಾದ್ಗೆ ಇಂದ್ರ ಹೇಳ್ತಾನೆ. ಆದರೆ ಸಾದ್ ಜನರನ್ನ ಸುಮ್ಮನಾಗಿಸೋ ಒಂದು ಪ್ಲ್ಯಾನ್ ಇದೆ ಅಂತ ಹೇಳಿ ನೇರವಾಗಿ ಆರ್ಯನ ಹತ್ರ ಹೋಗಿ, ನೀನು ನಾಸ್ತಿಕ ಆಗಿದೆಯಾ, ದೇವ್ರಿಲ್ಲ ಅಂತ ಹೇಳ್ತೀಯ, ಹಾಗಾದರೆ ರಾಮ ಒಬ್ಬ ದೇವರು ಅಲ್ಲ, ಮತ್ತು ಆ ಸೇತುವೆ ಒಂದು ನೈಸರ್ಗಿಕ ಘಟನೆ ಅಷ್ಟೇ, ಮನುಷ್ಯ ಅಥವಾ ದೇವ್ರು ಯಾರೂ ಮಾಡಲಿಲ್ಲ ಅಂತ ಒಂದು ರಿಪೋರ್ಟ್ ಬರಿ. ನೀನು ಮಿನಿಸ್ಟ್ರಿ ಆಫ್ ಆರ್ಕಿಯಾಲಜಿನಲ್ಲಿ ಇರೋದ್ರಿಂದ ಯಾರೂ ನಿನ್ನ ಸುಳ್ಳುಗಾರ ಅಂತ ಹೇಳಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಆರ್ಯನ್ ಕೂಡ ಒಪ್ತೋತಾನೆ. ಮನೆಗೆ ಬಂದಾಗ ಅವನ ಹೆಂಡತಿ ಗಾಬರಿಯಾಗಿ ರಾಮ ಒಬ್ಬ ದೇವ್ರಲ್ಲ ಅಂತ ರಿಪೋರ್ಟ್ ಮಾಡಿ ಜನರ ಕೋಪ ತಗೊಂಡು ದೇಶ ಬಿಟ್ಟು ಹೊರ ಹೋಗ್ಬೇಕಾ ಅಂತ ಕೇಳ್ತಾಳೆ. ಅದಕ್ಕೆ ಆರ್ಯನ್ ತಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಹೇಳ್ತಾನೆ. ಅವಳು ಅವನಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾಳೆ. ರಾಮ ಅಂದರೆ ಅಯೋಧ್ಯೆಯ ದೇವರು, ನೀನು ರಾಮನನ್ ದೇವರು ಅಲ್ಲ ಅಂತ ಹೇಳಿದರೆ ಅಯೋಧ್ಯೆಯಲ್ಲಿ ದೇವರೇ ಇಲ್ಲ ಅಂತ ಪ್ರೂವ್ ಮಾಡಿದ ಹಾಗೆ ಆಗುತ್ತೆ, ಆಗ ಇಡೀ ದೇಶ ನಿನ್ನ ವಿರುದ್ಧ ರಿವೋಲ್ಟ್ ಆಗುತ್ತೆ ಅಂತ ವಾರ್ನ್ ಮಾಡ್ತಾಳೆ. ಆದರೆ ಆರ್ಯನ್ ಹತ್ರ ನಿಜವಾದ ದೇವ್ರ ಬಗ್ಗೆ ಯಾವುದೇ ಎವಿಡೆನ್ಸ್ ಇಲ್ಲದ ಕಾರಣ ಯಾವ ವಿಷಯವನ್ನೂ ಆಕ್ಸೆಪ್ಟ್ ಮಾಡೋ ಮನಸ್ಸಿಲ್ಲ. ಹಾಗಾಗಿ ತನ್ನ ತಲೆಯಲ್ಲಿದ್ದನ್ನೇ ಮಾಡ್ತಾನೆ. ಕೋರ್ಟ್ ಬಂದು ಆ ಸೇತುವೆಯನ್ನು ನೇಚರ್ ಮಾಡದೆ ಹೊರತು ಯಾವ ದೇವರಲ್ಲ ಅಂತ ರಿಪೋರ್ಟ್ ಸಬ್ಮಿಟ್ ಮಾಡ್ತಾನೆ. ಗೌರ್ಮೆಂಟ್ ತಮ್ಮ ದೇವ್ರ ಸೇತುವೆಯನ್ನು ಧ್ವಂಸ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅಂತ ಕೇಳಿ ಜನರಿಗೆ ಭಾರಿ ಕೋಪ ಬರುತ್ತೆ. ಆದರೆ ಕೋರ್ಟ್ ಆರ್ಯನ್ ಮೊದಲು ತನ್ನ ಕ್ಲೇಮ್ ಪ್ರೂವ್ ಮಾಡಬೇಕು, ಆಮೇಲೆ ಮಾತ್ರ ಸೇತುವೆ ಡೆಮಾಲಿಷ್ ಮಾಡ್ಬೋದು ಅಂತ ಒಂದು ಇಂಪಾರ್ಟೆಂಟ್ ರೂಲಿಂಗ್ ಕೊಡುತ್ತೆ. ಇತ್ತ ಕಡೆ ಸಾದ್ ಆರ್ಯನ್ ಕಾಲ್ ಮಾಡಿ ಆ ರಿಪೋರ್ಟನ್ನು ಮಿನಿಸ್ಟ್ರಿ ಆಫ್ ಆರ್ಕಿಯಾಲಜಿಗೆ ಮೊದಲು ಕಳಿಸದೆ ನೇರವಾಗಿ ಲಾಯರ್ಸ್ಗೆ ಯಾಕೆ ಕೊಟ್ಟೆ ಅಂತ ಕೇಳ್ತಾನೆ. ಈ ರೀತಿ ಮಾಡಿದ್ರೆ ತಮ್ಮ ಪ್ಲ್ಯಾನ್ ಫೇಲ್ ಆಗುತ್ತೆ ಅಂತ ಹೇಳಿ ಅವನನ್ನು ಸ್ವಲ್ಪ ಸಮಯ ಸಸ್ಪೆಂಡ್ ಮಾಡ್ತಾನೆ. ಆರ್ಯನ್ ಮನೆಗೆ ವಾಪಸ್ ಬಂದು, ನಾನು ನಿನ್ನ ಮಾತು ನಂಬಲಿಲ್ಲ, ಆದರೆ ನಿಜವಾಗ್ಲೂ ಇಡೀ ಜಗತ್ತೇ ತನ್ನ ವಿರುದ್ಧ ಆಗಿದೆ ಅಂತ ಹೆಂಡತಿ ಹತ್ರ ಕ್ಷಮೆ ಕೇಳ್ತಾನೆ. ಆಮೇಲೆ ಅವಳು ಹೊರಗೆ ಹೋದ ನಂತರ ಅವನ ಮನೆ ಎಲ್ಲ ಕೆಲಸ ಒಬ್ಬನೇ ಮಾಡ್ಕೊಳ್ಳೋಕೆ ಶುರು ಮಾಡ್ತಾನೆ. ಮತ್ತೆ ಊಟಕ್ಕೆ ಕೂತಾಗ ಟಿ ವಿಯಲ್ಲಿ ನ್ಯೂಸ್ ನೋಡ್ತಾನೆ. ಅದರಲ್ಲಿ ಅವನ ಬಗ್ಗೆ ಮಾತಾಡ್ತಿರ್ತಾರೆ.
ಅಷ್ಟರಲ್ಲಿ ಸ್ಯಾಡ್ ಕಾಲ್ ಮಾಡಿ ಯಾರೋ ಹೈ ಪ್ರೊಫೈಲ್ ವ್ಯಕ್ತಿ ಅವ್ನ ರಿಪೋರ್ಟ್ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿ ಒಂದು ಸ್ಪೆಸಿಫಿಕ್ ಸ್ಪಾಟ್ನಲ್ಲಿ ಮೀಟ್ ಮಾಡು ಅಂತ ಹೇಳ್ತಾನೆ. ಅಲ್ಲಿಗೆ ಹೋದಾಗ ನೋಡಿದ್ರೆ ಅದು ಇಂದ್ರ. ಅವನು ನಿನ್ನ ರಿಪೋರ್ಟ್ ನನಗೆ ತುಂಬ ಇಷ್ಟ ಆಯಿತು ಮತ್ತು ಆ ಕೆನಾಲ್ ಪ್ಲಾನ್ ಮಾಡಿದ್ದೇ ತಾನು ಅಂತ ರಿವೀಲ್ ಮಾಡ್ತಾನೆ. ಅವನು ಒಂದು ಕಾರ್ಗೋ ಶಿಪ್ಪಿಂಗ್ ಕಂಪನಿ ಓನರ್, ಮತ್ತೆ ಅವನು ಒಂದು ಹೊಸ ಶಿಪ್ ಬಿಲ್ಡ್ ಮಾಡ್ತಿದ್ದಾನೆ. ಆದರೆ ಅದು ತುಂಬ ಫ್ಯೂಲ್ ಕನ್ಸ್ಯೂಮ್ ಮಾಡುತ್ತೆ. ರಾಮ ಸೇತುವೆ ಧ್ವಂಸ ಆಗಿ ಕೆನಾಲ್ ರೆಡಿ ಆದರೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಮತ್ತು ಫ್ಯೂಲ್ ಉಳಿತಾಯ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡೋಕ್ಕೆ ಎವಿಡೆನ್ಸ್ ಸಹಿತ ಇನ್ನೊಂದು ರಿಪೋರ್ಟ್ ಬರೀ, ಅದಕ್ಕೆ ಬೇಕಾದ ಎವಿಡೆನ್ಸ್ ಕಂಡುಹಿಡಿಯೋಕ್ಕೆ ನಿನ್ನನ್ನು ಟ್ರಿಪ್ ಕಳಿಸ್ತೀನಿ ಅಂತ ಆರ್ಯನ್ ಹೇಳ್ತಾನೆ. ಅದಕ್ಕೆ ಆರ್ಯನ್ ಇಲ್ಲಿನ ಜನಕ್ಕೆ ನಿಜ ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ಅವ್ರು ರಾಮನನ್ನ ಯಾವುದೇ ಕಾರಣ ಇಲ್ಲದೆ ಪೂಜೆ ಮಾಡ್ತಿದ್ದಾರೆ. ಅವನ ದೇವ್ರು ಅಲ್ಲ ಅಂತ ಗೊತ್ತಾದರೆ ಎಲ್ಲ ತಲೆ ಕೆರಗಾಗುತ್ತೆ. ನನಗೆ ಆ ರಿಸ್ಕ್ ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಇಂದ್ರ, ಅದನ್ನೆಲ್ಲ ನಾನು ನೋಡ್ಕೋತೀನಿ, ನೀನು ನನಗೋಸ್ಕರ ಕೆಲಸ ಮಾಡು ಅಂತ ಹೇಳ್ತಾನೆ. ಮೀಟಿಂಗ್ ಮುಗಿಸಿ ಹೊರಗೆ ಬಂದಾಗ ಕೆಲ ಹುಡುಗರು ಆರ್ಯನ ಮೇಲ್ ಜಿಗಿದು ತಮ್ಮ ದೇವ್ರಿಗೆ ಕಳಂಕ ಮಾಡ್ದಾನೆ ಅಂತ ಬಡ್ದು ಓಡ್ ಹೋಗ್ತಾರೆ. ಆಮೇಲೆ ಅವ್ನು ಹೇಗೋ ಕಾರ್ನಲ್ಲಿ ಕೂತಾಗ ಅವನ ಮಗನ ಸ್ಕೂಲ್ ಪ್ರಿನ್ಸಿಪಲ್ನ ಕಾಲ್ ಬರುತ್ತೆ. ಹೋಗಿ ನೋಡಿದ್ರೆ ಅವನ ಮಗ ಒಂದು ಹುಡುಗನ ಹೊಡೆದಿದ್ದಾನೆ. ಯಾಕಂದರೆ ಆ ಹುಡುಗ ನಿನ್ನ ಅಪ್ಪ ದೇವರು ರಾಮನನ್ನು ನಂಬಲ್ಲ ಅಂತ ಅವನಿಗೆ ಹೇಳಿದ್ದ. ಆ ಹುಡುಗನ ಅಪ್ಪ ಕೂಡ ರಾಮನನ್ನು ನಂಬದೇ ಇರೋರಿಗೆ ಇನ್ಸಲ್ಟ್ ಆಗಲೇಬೇಕು ಅಂತ ಆರ್ಯನ್ಗೆ ನೇರವಾಗಿ ಹೇಳ್ತಾನೆ. ಪ್ರಿನ್ಸಿಪಲ್ ಕೂಡ ಇನ್ನೊಂದು ಸಲ ಇಂಥ ಘಟನೆ ಆದರೆ ಅವನ ಮಗನ ಸ್ಕೂಲ್ನಿಂದ ಎಕ್ಸ್ಪೆಲ್ ಮಾಡ್ತಾನೆ ಅಂತ ವಾರ್ನಿಂಗ್ ಕೊಡ್ತಾನೆ. ಮನೆಗೆ ಬಂದಮೇಲೆ ಈ ಎಲ್ಲ ಆಕ್ಯುಸೇಷನ್ಸ್ನಿಂದ ತನ್ನ ನೇಮ್ ಕ್ಲಿಯರ್ ಮಾಡ್ಕೋಬೇಕು, ಇಲ್ದಿದ್ರೆ ಇವತ್ತು ಮಗನಿಗಾದ ಹಾಗೆ ತನ್ನ ಫ್ಯಾಮಿಲಿಯನ್ನು ಇನ್ನಷ್ಟು ಹೆದರಿಸ್ತಾರೆ ಅಂತ ಯೋಚನೆ ಮಾಡ್ತಾನೆ. ಆಮೇಲೆ ಹೆಂಡತಿ ಹತ್ರ ಇಂದ್ರನ ಎಕ್ಸ್ಪೆನ್ಸ್ನಲ್ಲಿ ಟ್ರಾವೆಲ್ ಮಾಡಿ ನಿಜ ಪ್ರೂವ್ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಇನ್ನಷ್ಟು ತೊಂದರೆ ತರ್ತಾನೆ ಅಂತ ಅವಳಿಗೆ ಭಾರಿ ಕೋಪ ಬಂದು ಟ್ರಿಪ್ ಮುಗಿಯೋ ತನಕ ತನ್ನ ಅಪ್ಪ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟು ಹೋಗ್ತಾಳೆ. ಮರುದಿನ ಆರ್ಯನ್ ಎಕ್ಸ್ಪ್ಲೋರೇಷನ್ ಟ್ರಿಪ್ಗೆ ರೆಡಿ ಆಗ್ತಾನೆ. ಸಮುದ್ರದ ಮಧ್ಯದಲ್ಲಿ ರಾಮ ಸೇತುವೆ ನೋಡ್ತಾನೆ. ಅದು ಬರೀ ಮರಳಿನಿಂದ ಮಾಡಿದ ಒಂದು ಪಟ್ಟಿ ಥರ ಸಮುದ್ರವನ್ನು 2 ಭಾಗಗಳಾಗಿ ಡಿವೈಡ್ ಮಾಡಿರೋ ಆ ವ್ಯೂ ನೋಡಿ ಅವನು ಜೆನ್ಯೂನ್ಲಿ ಸರ್ಪ್ರೈಸ್ಡ್ ಆಗ್ತಾನೆ. ಆಮೇಲೆ ಇಂದ್ರನ ಶಿಪ್ ತಲುಪಿ ಪ್ರಾಜೆಕ್ಟ್ ಮ್ಯಾನೇಜರ್ ಬಲಿನ ಭೇಟಿ ಮಾಡ್ತಾನೆ. ಬಲಿ ಅವನನ್ನ ಪ್ರಾಜೆಕ್ಟ್ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾನೆ. ಅದು ಲೇಟೆಸ್ಟ್ ಗಿಯರ್ ಇರೋ ತುಂಬ ಮಾಡರ್ನ್ ಸೆಟಪ್. ಜೊತೆಗೆ ಕೆಲಸ ಮಾಡೋ ಟೀಮ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾನೆ ಮತ್ತು ನೀರಿನ ಒಳಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಸಬ್ಮರೀನ್ ಕೂಡ ಕೊಡ್ತಾನೆ. ವರ್ಕ್ ಶುರು ಆಗುತ್ತೆ. ಆ ರಾಮ್ ಸೇತುವೆ ಸುಮಾರು 35 ಕಿಲೋಮೀಟರ್ ಉದ್ದ ಇದೆ. ಒಂದು ಕಾಲದಲ್ಲಿ ಇದು ನೀರಿನ ಮೇಲಿತ್ತು, ಆದರೆ ಗ್ಲೋಬಲ್ ವಾರ್ಮಿಂಗ್ನಿಂದಾಗಿ ಈಗ ನೀರಿನ ಒಳಗೆ ಹೋಗಿದೆ. ಆದ್ದರಿಂದ ಅದರ ಒಂದು ಚಿಕ್ಕ ಭಾಗ ಮಾತ್ರ ಮೇಲೆ ಕಾಣ್ತಿದೆ ಅನ್ನೋದು ಆರ್ಯನ್ಗೆ ತಿಳಿಯುತ್ತೆ. ಇದನ್ನ ನೋಡಿ ರಾಮನ್ ವಯಸ್ಸು ಸುಮಾರು 7,000 ವರ್ಷಗಳಷ್ಟು ಇರ್ಬೋದು ಅಂತ ಹೇಳ್ತಾನೆ. ಆಮೇಲೆ ಆ ಸೇತುವೆ ರಾಮ ಹುಟ್ಟೋ ಮೊದಲೇ ಇತ್ತು ಅಂತ ಪ್ರೂವ್ ಮಾಡಬೇಕು ಅಂತ ಹೇಳಿ ಸೇತುವೆನಿಂದ ಸ್ಯಾಂಪಲ್ಸ್ ತೊಗೊಂಡು ಬರೋಕೆ ರೆಡಿ ಆಗಿ ಅಂತ ಟೀಮ್ ಹೇಳ್ತಾನೆ. ಆರ್ಯನ್ ಡೈವಿಂಗ್ ಗಿಯರ್ ಹಾಕೊಂಡು ನೀರಿನೊಳಗೆ ಇಳಿತಾನೆ. ಕೆಳಗಿನಿಂದ ಆ ಸೇತುವೆ ನೋಡಿದಾಗ ಅವನಿಗೆ ತುಂಬ ಓವರ್ವೆಲ್ಮಿಂಗ್ ಆಗಿ ಅವನ ಬಾಯಿಂದ ಇದೆಲ್ಲ ದೇವ್ರ ಮಹಿಮೆನೇ ಇರಬೇಕು ಅಂತ ಹೇಳಕ್ಕೆ ಹೋಗ್ತಾನೆ. ಆದರೆ ಅವ್ನು ನಾಸ್ತಿಕ ಅಲ್ವಾ, ಹಾಗಾಗಿ ತಡ್ಕೊಳ್ತಾನೆ. ಆಮೇಲೆ ಬಾಲಿಗೆ ಈ ಸೇತುವೆ ಒಂದು ಇಂಜಿನಿಯರಿಂಗ್ ಮಿರಕಲ್ ಅಂತ ಹೇಳ್ತಾನೆ. ಮತ್ತೆ ಸೇತುವೆ ಅಡಿಪಾಯಕ್ಕೆ ಹೋಗಿ ಸ್ಯಾಂಪಲ್ ತಗೊಳ್ತಾನೆ. ಅದೇ ಟೀಮ್ನಲ್ಲಿರೋ ಸ್ಯಾಂಡ್ರಾ ಕೋರಲ್ ಏಜ್ ತಿಳ್ಕೊಳ್ಳೋಕ್ಕೆ ಅದರ ಸ್ಯಾಂಪಲ್ ಕೂಡ ತಗೋ ಅಂತ ಅವನಿಗೆ ಹೇಳ್ತಾರೆ. ಶಿಪ್ಗೆ ವಾಪಸ್ ಬಂದಮೇಲೆ ರಿಸಲ್ಟ್ಸ್ ನೋಡಿ ಆರ್ಯನ್ಗೆ ಒಂದು ಮೇಜರ್ ಶಾಕ್ ಆಗುತ್ತೆ. ಆ ಸೇತುವೆ ಬರೋಬ್ಬರಿ 18,000 ವರ್ಷಗಳಷ್ಟು ಹಳೆಯದು. ಅಂದರೆ ರಾಮನ್ ಹೋಲಿಸಿದ್ರೆ ಈ ಸೇತುವೆ ತುಂಬ ಹಳೆಯದು. ರಾಮ ಈ ಸೇತುವೆ ಮುಂದೆ ಒಂದು ಮಗು ಇದ್ದ ಹಾಗೆ. ಎಲ್ಲರೂ ಸೇತುವೆ ಡೇಟ್ ಡಿಟರ್ಮಿನ್ ಆಯಿತು ಅಂತ ಖುಷಿ ಪಡ್ತಾರೆ. ಆದರೆ ಆರ್ಯನ್ಗೆ ಇನ್ನಷ್ಟು ಎವಿಡೆನ್ಸ್ ಬೇಕು. ಈ ಸ್ಯಾಂಪಲ್ ಔಟ್ಸೈಡ್ನಿಂದ ತೊಗೊಂಡದ್ದು ಸ್ಟ್ರಕ್ಚರ್ನ ಕೋರ್ನಿಂದ ಒಂದು ಕಲ್ಲು ತೊಗೊಂಡ್ರೆ ಮಾತ್ರ 100% ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾನೆ. ಯಾಕಂದರೆ ಸರ್ಫೇಸ್ ಮೇಲೆ ಬೇರೆ ಸ್ಟೋನ್ಸ್ ಡೆಪಾಸಿಟ್ ಆಗಿರ್ಬೋದು. ಹಾಗಾಗಿ ತಾನೇ ಒಂದು ಟೀಮ್ ತಗೊಂಡು ಹೋಗಿ ಚೆಕ್ ಮಾಡ್ತೀನಿ ಅಂತ ಮತ್ತೆ ಡೈವ್ಗಿರಿತಾನೆ. ನೀರಿನ ಒಳಗೆ ಹೋದಾಗ ಒಂದು ತೇಲು ಕಲ್ಲು ಕಾಣಿಸ್ದೆ. ಅದ ಕಡೆ ಹೋಗ್ತಿರುವಾಗ ಅದು ಪಕ್ಕದ ದೇಶದ ಬಾರ್ಡರ್, ಅಲ್ಲಿಗೆ ಹೋದರೆ ತೊಂದರೆ ಆಗುತ್ತೆ ಅಂತ ಬಾಲಿ ಹೇಳ್ತಾನೆ. ಆದರೆ ಆರ್ಯನ್ ಕೇಳಲ್ಲ, ಮುಂದೆ ಹೋಗ್ತಾನೆ. ಕೊನೆಗೆ ಬಾಲಿ ಅವನನ್ನು ರೀಚ್ ಆಗೋ ಮೊದಲೇ ಎಳ್ದು ವಾಪಸ್ ತರ್ತಾನೆ. ಸಬ್ಮರೀನ್ ಮೇಲೆ ಬಂದಾಗ ಆರ್ಯನ್ ಅದರಲ್ಲಿಲ್ಲ. ಇದ್ದಕ್ಕಿದ್ದಂತೆ ಅವನು ನೀರಿನಿಂದ ಹೊರಗೆ ಬರ್ತಾನೆ. ಮುಳುಗಿದ ರಾಮ್ ಸೇತುವೆ ಮೇಲೆ ನಡ್ಕೊಂಡು ಒಂದು ಕಲ್ಲು ಹಿಡ್ಕೊಂಡು ಬಂದಿದ್ದಾನೆ. ಶಿಪ್ ಹತ್ತಿ ಈ ಕಲ್ಲಿನ ಏಜ್ ಸ್ಟಡಿ ಮಾಡಬೇಕು ಅಂತ ಹೇಳ್ತಾನೆ. ಆದರೆ ಬಾಲಿಗಿದು ಇಷ್ಟ ಆಗಲ್ಲ ಅಂತ ಅವನ ಮುಖ ನೋಡಿದ್ರೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಆರ್ಯನ್ ಆ ಕಲ್ಲು ಎಕ್ಸಾಮಿನ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಸ್ಯಾಂಡ್ರಾ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾಳೆ. ಕೋರಲ್ ರಿಪೋರ್ಟ್ನ ಪ್ರಕಾರ ಆ ಕೋರಲ್ ತುಂಬ ಹೊಸದಾಗಿದೆ, ಅಂದರೆ ಅದನ್ನು ರೀಸೆಂಟ್ಲಿ ಆ ಸ್ಪಾಟ್ನಲ್ಲಿ ಪ್ಲಾಂಟ್ ಮಾಡಿದ್ದಾರೆ ಅಂತ. ಆಮೇಲೆ ಇನ್ನೊಂದು ಸರ್ಪ್ರೈಸ್ ಕಾದಿದೆ. ಅದೇನೆಂದರೆ ಅವ್ರ ಹತ್ರ ಇದ್ದ ಕಲ್ಲು ಕೂಡ 7,000 ವರ್ಷಗಳಷ್ಟು ಹಳೆಯದು ಅಂತ ತಿಳಿಯುತ್ತೆ. ಎಲ್ಲ ಇನ್ಫಾರ್ಮೇಷನ್ ಒಟ್ಟು ಮಾಡಿ ರಾಮ ಕೂಡ 7,000 ವರ್ಷಗಳಷ್ಟು ಹಳೆಯವನು. ಮತ್ತು ಆ ಸೇತುವೆಯನ್ನು ಮನುಷ್ಯರು ಮಾಡಿದ್ದಾರೆ, ರಾಮನ ಕಾಲದಲ್ಲೇ ಇದನ್ನು ಕಟ್ಟಿದ್ದಾರೆ ಅಂತ ಆರ್ಯನ್ ಒಂದು ಕನ್ಕ್ಲೂಷನ್ ಬರ್ತಾನೆ. ಮತ್ತೆ ಬಾಲಿಗೆ ತಾನು ರಾಮ ಸೇತುವೆ ಮ್ಯಾನ್ ಮೇಡ್ ಅಂತ, ರಾಮನ ಕಾಲದಲ್ಲೇ ಆಯಿತು ಅಂತ ರಿಪೋರ್ಟ್ ಬರ್ತೀನಿ ಅಂತ ಹೇಳ್ತಾನೆ.
ತಕ್ಷಣ ಇಂದ್ರನ್ಗೆ ಕಾಲ್ ಮಾಡಿ ನಿಜ ಹೇಳ್ತಾನೆ. ಆದರೆ ಇಂದ್ರನ್ಗೆ ಇನ್ನಷ್ಟು ಶೂರ್ ಆಗಬೇಕು ಅಂತ ಬಾರ್ಡರ್ ದಾಟಿ ಆ ಕಡೆ ಇರೋ ಏರಿಯಾ ಸೇತುವೆ ಒಂದು ಪಾರ್ಟ್ ಬ್ರೇಕ್ ಮಾಡಿ ಮತ್ತೊಂದು ಕಲ್ ತಗೊಂಡ್ ಬಾ ಅಂತ ಹೇಳ್ತಾನೆ. ಇಂಡಿಯಾ ಸೈಡ್ನಲ್ಲಿ ಸೇತುವೆ ಬ್ರೇಕ್ ಮಾಡಿದ್ರೆ ಜನರಿಗೆ ತಿಳಿದು ಭಾರೀ ತೊಂದರೆ ಆಗುತ್ತೆ. ಅದಕ್ಕೋಸ್ಕರ ತಾನು ಆ ಕಡೆ ಗೌರ್ಮೆಂಟ್ ಜೊತೆ ಮಾತಾಡ್ತೀನಿ, ಆದರೆ ಸಮಸ್ಯೆ ಬರಬಾರ್ದು ಅಂದರೆ ರಾತ್ರಿ ಟೈಮ್ ಮಾತ್ರ ಮಾಡು ಅಂತ ಹೇಳ್ತಾನೆ. ಆಮೇಲೆ ಆ ರಾತ್ರಿ ಆರ್ಯನ್ ತನ್ನ ಟೀಮ್ ಜೊತೆ ಡೈವ್ಗೆ ರೆಡಿ ಆಗ್ತಾನೆ. ಗೇಬ್ರಿಯಲ್ ಬಾಲಿಗೆ ಇಷ್ಟಿಲ್ಲ ಅನ್ನೋದನ್ನ ಅರ್ಥಕೊಂಡು ಆ ಕಲ್ಲನ್ನು ತನ್ನ ಜೊತೆ ತಗೊಂಡು ಕೆಳಗೆ ಹೋಗ್ತಾಳೆ. ಅವ್ರು ಸಮುದ್ರ ತಳಕ್ಕೆ ಡೈವ್ ಮಾಡಿದಾಗ ಆಕ್ಸಿಜನ್ ಕಡಿಮೆ ಆಗಿರೋದ್ರ ಜೊತೆಗೆ ಭಾರೀ ಸ್ಟಾರ್ಮ್ ಬಂದಿರೋದು, ಅದಲ್ಲದೆ ಹೊರಗೆ ಬರೋ ದಾರಿ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಆರ್ಯನ್ಗೆ ಬಾಲಿ ಅವ್ರನ್ನ ಇಂಟೆನ್ಷನಲಿ ಕೊಲ್ಲೋ ಪ್ಲಾನ್ ಮಾಡ್ದಾನೆ ಅನ್ನೋದು ಅರ್ಥ ಆಗುತ್ತೆ. ಆದರೆ ಆರ್ಯನ್ ಸುಮ್ಮನಿರಲ್ಲ. ಹೇಗೋ ಮ್ಯಾನೇಜ್ ಮಾಡಿ ಸಬ್ಮರೀನನ್ನು ಸರ್ಫೇಸ್ಗೆ ಪುಷ್ ಮಾಡಿ ಮೇಲ್ ತರ್ತಾನೆ. ಸ್ಟಾನ್ ಕಾರಣದಿಂದ ಮೂವರು ಸಬ್ಮರೀನಿಂದ ಕೆಳಗೆ ಬಿದ್ದು ಆಲ್ಮೋಸ್ಟ್ ಮುಳುಗೋಗೋ ಅಷ್ಟರಲ್ಲಿ AP ಅನ್ನೋ ಒಬ್ಬ ವ್ಯಕ್ತಿ ತನ್ನ ಬೋಟ್ನಲ್ಲಿ ಬಂದು ರೆಸ್ಕ್ಯೂ ಮಾಡ್ತಾನೆ. ಅವನು ನೀವೀಗ ಶ್ರೀಲಂಕಾದಲ್ಲಿದ್ದೀರಾ ಅಂತ ಹೇಳ್ತಾನೆ. ಆಮೇಲೆ ಹತ್ತಿರದ ದಡಕ್ಕೆ ಕರ್ತ್ಕೊಂಡು ಹೋಗಿ ತಾನು ಟೂರ್ ಗೈಡ್ ಅಂತ ಹೇಳಿ ರಾಮ್ ಸೇತುವೆ ಬಗ್ಗೆ ಎಲ್ಲ ತಿಳಿಸ್ತೀನಿ, ಇನ್ನಷ್ಟು ಕಲ್ಲುಗಳು ಬೇಕಿದ್ರೆ ಹೆಲ್ಪ್ ಮಾಡ್ತೀನಿ, ಆದರೆ ಎಲ್ಲದಕ್ಕೂ ಹಣ ಕೊಡಬೇಕಾಗತ್ತೆ ಅಂತ ಕ್ಲಿಯರ್ ಆಗಿ ಹೇಳ್ತಾನೆ. ಮರುದಿನ ಮೂವರು ಸತ್ತಿದಾರ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ ಬಾಲಿ ಸಬ್ಮರೀನ್ ಬರ್ತಾನೆ. ಅವ್ರು ನಿಯರ್ ಬೈ ಐಲ್ಯಾಂಡಲ್ಲಿ ಇರ್ಬೋದು ಅಂತ ಅಲ್ಲಿಗೆ ಹೊರಡ್ತಾನೆ. ಆದರೆ ಮಧ್ಯದಲ್ಲಿ AP ಜೊತೆ ಮೂವರು ರೈಡ್ ಮಾಡ್ತಿರೋದನ್ನ ನೋಡಿ ಬಾಲಿ ಫೈರ್ ಮಾಡ್ತಾನೆ. ಆದರೆ AP ಎಸ್ಕೇಪ್ ಆಗಿ ತನ್ನ ರೆಬೆಲ್ ಫ್ರೆಂಡ್ಸ್ಗೆ ಕಾಲ್ ಮಾಡ್ತಾನೆ. ರೆಬೆಲ್ಸ್ ಐಲ್ಯಾಂಡ್ ಬಂದು ಮೂವರನ್ನ ಎಸ್ಕೇಪ್ ಮಾಡಿಸ್ತಾರೆ. ಆದರೆ ಓಡೋ ಸಮಯದಲ್ಲಿ ರಾಮ ಸೇತುವೆಯ ಕಲ್ಲು ಕೈಯಿಂದ ಬಿದ್ದು ಹೋಗುತ್ತೆ. ರೆಬೆಲ್ಸ್ ಪ್ಲೇನ್ಗೆ ಮೂವರು ಹಚ್ತಾರೆ. ಬಾಲಿ ಮತ್ತು ಅವನ ಜನರ ಮೇಲೆ ಫೈರಿಂಗ್ ನಡೆಯುತ್ತೆ. ಅಕಸ್ಮಾತ್ ಗೇಬ್ರಿಯಲ್ಗೆ ಬುಲೆಟ್ ತಗಲಿ ಪ್ಲೇನಿಂದ ಬಿದ್ದು ಸಾಯ್ತಾಳೆ. ಗೇಬ್ರಿಯಲ್ನ ಸಾವಿನ ಹಿಂದೆ ಇಂದ್ರ ಇದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ಬಾಲಿಗೆ ಈ ಮೂವರನ್ನ ಕೊಳ್ಳೋ ಟಾಸ್ಕ್ ಇಂದ್ರ ಕೊಟ್ಟಿದ್ದಾನೆ. ಯಾಕಂದ್ರೆ ಸೇತುವೆ ಬಗ್ಗೆ ನಿಜ ಗೊತ್ತಾದ್ರೆ ಇಂದ್ರ ಪ್ರಾಜೆಕ್ಟ್ ಫೇಲ್ ಆಗುತ್ತೆ ಅನ್ನೋದು ಕಾರಣ. ಇತ್ ಕಡೆ ಆರ್ಯನ್ ರೆಬೆಲ್ಸ್ನ ಕ್ಯಾಂಪ್ನಲ್ಲಿ ಇದ್ದಾನೆ. ಗ್ಯಾಬ್ರಿಯಲ್ ಸಾಯ್ತಿರುವ ಕಂಡ ಅವಳ ಮುಖ ಅವನ ತಲೆಯಿಂದ ಹೋಗ್ತಿಲ್ಲ. ತನ್ನ ಫ್ಯಾಮಿಲಿ ಕಾಲ್ ಮಾಡಬೇಕು ಅಂತ AP ಹತ್ರ ಸ್ಯಾಟಲೈಟ್ ಫೋನ್ ತಗೊಳ್ತಾನೆ. ಅದೇ ಸಮಯದಲ್ಲಿ ರಾಮ ಹುಟ್ಟೋ ಮೊದಲೇ ಬಿಲ್ಡ್ ಆಗಿದೆ, ಅದೊಂದು ನ್ಯಾಚುರಲ್ ಫಿನಾಮಿನಾನ್ ಅಂತ ಕೋರ್ಟ್ ಒಂದು ಅನೌನ್ಸ್ಮೆಂಟ್ ಮಾಡುತ್ತೆ. ಆರ್ಯನ್ ಹೆಂಡತಿ ಜೊತೆ ಮಾತಾಡಿ ನೀನು ಹೇಳಿದ್ದು ಸರಿ ಇತ್ತು ಅಂತ ಕ್ಷಮೆ ಕೇಳ್ತಾನೆ. ಅವಳು ನಿನ್ನ ಮಿಷನ್ ಮುಗೀತು, ಸೇತುವೆ ರಾಮ್ನದ್ದಲ್ಲ ಅಂತ ಜನಕ್ಕೆ ತಿಳಿಸಿ ಆಯಿತು, ಈಗ ವಾಪಸ್ ಬಾ ಅಂತ ಹೇಳ್ತಾಳೆ. ಆದರೆ ಆರ್ಯನ್ ತಾನು ಯಾವ ರಿಪೋರ್ಟ್ ಬರ್ದಿಲ್ಲ, ಪ್ರಾಜೆಕ್ಟ್ ಬಿಟ್ಟು ಓಡ್ ಬಂದಿದ್ದೀನಿ, ರಾಮ್ ಸೇತುವೆ ನಿಜವಾಗ್ಲೂ ದೇವ್ರ ರಾಮ್ನದ್ದು ಅಂತ ಪ್ರೂವ್ ಮಾಡೋ ಕಲ್ಲು ತೊಗೊಂಡು ಬರ್ದೆ ವಾಪಸ್ ಬರಲ್ಲ ಅಂತ ಹೇಳ್ತಾನೆ. ಅವಳು ಸೆನ್ಸ್ ಮಾಡಿ ಬಾ ಅಂತ ಒತ್ತಾಯ ಮಾಡ್ತಾನೆ. ಆದರೆ ಅವನು ಕೇಳಲ್ಲ. ಆ ಸಮಯದಲ್ಲಿ ಆರ್ಯನ್ ರೆಸಿಸ್ಟೆನ್ಸ್ ಸೋಲ್ಜರ್ಸ್ ಒಬ್ಬ ದೇವರನ್ನ ವರ್ಷಿಪ್ ಮಾಡ್ತಿರೋದು ನೋಡ್ತಾನೆ. ಆ ದೇವರು ರಾಮ್ ಜೊತೆ ಕನೆಕ್ಟೆಡ್ ಆಗಿದ್ದಾನೆ. ಆಗ ಅವನಿಗೆ ಈ ಕನೆಕ್ಷನ್ ಪ್ರೂವ್ ಮಾಡಿ ರಾಮ್ ರಿಯಲ್ ಅಂತ ಜನಕ್ಕೆ ಕನ್ಫರ್ಮ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. AP ಹತ್ರ ಹೋಗಿ ಈ ಐಡಿಯಾ ಬಗ್ಗೆ ಹೇಳ್ತಾನೆ. ಆಗ AP ಒಂದು ಲೈಬ್ರರಿ ಇದೆ, ಅಲ್ಲಿ ಹಳೆ ಡ್ರಾಯಿಂಗ್ಸ್ ಇರ್ಬೋದು, ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾನೆ. ಲೈಬ್ರರಿಗೆ ಹೋದಾಗ ಆರ್ಯನ್ ಒಬ್ಬ ವ್ಯಕ್ತಿ ತನ್ನನ್ನು ತುಂಬ ದುರುಗುಟ್ಟು ನೋಡ್ತಿದ್ದಾನೆ ಅಂತ ನೋಟಿಸ್ ಮಾಡ್ತಾನೆ. ಆಮೇಲೆ ಆ ವ್ಯಕ್ತಿ ಒಂದು ನ್ಯೂಸ್ ಪೇಪರ್ ಬಿಟ್ಟು ಹೊರಟು ಹೋಗ್ತಾನೆ. ಆರ್ಯನ್ ಅದನ್ನು ಚೆಕ್ ಮಾಡಿದ್ರೆ ಅದರಲ್ಲಿ ಅವನ ಮತ್ತು ಸ್ಯಾಂಡ್ರಾಲ್ ಫೋಟೋಸ್ ಇದೆ. ಇಬ್ಬರೂ ವಾಂಟೆಡ್ ಆಗಿದ್ದಾರೆ. ತಕ್ಷಣ ಲೈಬ್ರರಿ ಬಿಟ್ಟು ಹೊರಡ್ತಾರೆ. AP ಇನ್ನೊಬ್ಬ ಲೈಬ್ರರಿನ್ ಇದ್ದಾನೆ, ಅವನ ಹತ್ರ ಡ್ರಾಯಿಂಗ್ ಸಿಗ್ಬೋದು ಅಂತ ಹೇಳಿ ಹೊರಡ್ತಾನೆ. AP ಹೋದ್ಮೇಲೆ ಕೆಲವು ಜನ ಆರ್ಯನ್ ಮತ್ತು ಸ್ಯಾಂಡ್ರಾಲ್ನ ರಿವಾರ್ಡ್ಗೋಸ್ಕರ ಹಿಡಿಯೋಕ್ಕೆ ಚೇಸ್ ಮಾಡ್ತಾರೆ. ಭಾರೀ ಚೇಸ್ನ ನಂತರ ಅವರು ಟ್ರೈನ್ ಸ್ಟೇಷನ್ ತಲುಪ್ತಾರೆ. ಟ್ರೈನ್ ಹೊರಡಕ್ಕೆ ರೆಡಿ ಆಗಿರುತ್ತೆ. ಆರ್ಯನ್ ಒಂದು ಸ್ಮಾರ್ಟ್ ಮೂವ್ ಮಾಡ್ತಾನೆ. ತಾನು ಟ್ರೈನ್ ಒಳಗೆ ಹೋಗ್ತಿರೋ ಹಾಗೆ ಆ್ಯಕ್ಟ್ ಮಾಡ್ತಾನೆ. ಅದನ್ನ ನೋಡಿ ಚೇಸ್ ಮಾಡ್ತಿದ್ದ ಜನರು ಟ್ರೈನ್ ಒಳಗೆ ನುಗ್ಗಿ ಹೋಗ್ತಾರೆ. ಡೋರ್ ಮುಚ್ಚಿ ಹೋಗುತ್ತೆ. ಆರ್ಯನ್ ನಗ್ತಾ ಅಲ್ಲೇ ನಿಂತಿರ್ತಾನೆ. ಆಮೇಲೆ ಅವನಿಗೆ ಮೀಟ್ ಮಾಡುವಂಥ AP ಮೆಸೇಜ್ ಬರುತ್ತೆ. ಆ ಜಾಗಕ್ಕೆ ಹೋದರೆ ಅವನು ಒಂದು 400 ವರ್ಷಗಳಷ್ಟು ಹಳೆ ಫೋಟೋ ಕೊಡ್ತಾನೆ. ಅದನ್ನ ನೋಡಿ ಅದು ಒಂದು ಸೀಕ್ರೆಟ್ ಟನಲ್ಗೆ ಕರ್ಕೊಂಡು ಹೋಗುತ್ತೆ, ಒಂದು ಏನ್ಷಂಟ್ ಪ್ಯಾಲೇಸ್ಗೆ ಅಂತ ಆರ್ಯನ್ಗೆ ರಿಯಲೈಸ್ ಆಗುತ್ತೆ. ಆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಆರ್ಯನ್ ಹೇಳ್ತಾನೆ. ಆದರೆ ದುಡ್ಡು ಕೊಡಬೇಕು ಅಂತ ಶರ್ತ್ ಹಾಕ್ತಾನೆ. ಅವ್ರು ಆ ಟನಲ್ಗೆ ಹೋಗೋಕ್ಕೆ ಟ್ರೈನ್ ಹತ್ತು ಹೊಡ್ತಾರೆ. ದಾರಿಯಲ್ಲಿ ಆರ್ಯನ್ ಒಂದು ಮೊಸಳೆ ಫೋಟೋ ನೋಟಿಸ್ ಮಾಡ್ತಾನೆ. ಅವ್ರು ಹೋಗ್ತಿರೋ ಜಾಗದಲ್ಲಿ ಮೊಸರುಗಳಿವೆ ಅಂತ ರಿಯಲೈಸ್ ಆಗುತ್ತೆ. ಮತ್ತು ಅದು ಡೆಫಿನೆಟ್ಲಿ ಏನೋ ಒಂದು ಇಂಪಾರ್ಟೆಂಟ್ ಪ್ರೂಫ್ನ ಸಂಕೇತ ಅಂತ ಅವನಿಗೆ ಅನಿಸುತ್ತೆ. ಅದೇ ಸಮಯದಲ್ಲಿ ಬಾಲಿ ಆ ಲೈಬ್ರರಿನ ಹತ್ರ ತಲುಪಿ ಆರ್ಯನ್ ಎಲ್ಲಿ ಹೋದ ಅಂತ ತಿಳ್ಕೊಳ್ತಾನೆ. ಆಮೇಲೆ ಅವನನ್ನು ಕೊಂದು ಪ್ಲೇನ್ನಲ್ಲಿ ಹಾರು ಹೋಗ್ತಾನೆ. ಆರ್ಯನ್ ಮತ್ತು ಟೀಮ್ ಆ ಜಾಗ ತಲುಪಿ ಬೋಟ್ನಲ್ಲಿ ಕೆರೆ ಒಳಗೆ ಹೋಗ್ತಾರೆ. ಅಲ್ಲಿ ಒಂದು ಮೊಸಳೆ ಕಾಣಿಸುತ್ತೆ. ಅದನ್ನು ಫಾಲೋ ಮಾಡ್ತಾ ಹೋದರೆ ಟನೆಲ್ನ ದಾರಿ ಸಿಗುತ್ತೆ. ಅವ್ರ ಹತ್ರ ಇದ್ದ ಫೋಟೋದಲ್ಲಿ ಇದ್ದ ಜಾಗ ಕಾಣಿಸುತ್ತೆ. ಆದರೆ ಆ ಟನೆಲ್ ಡೋರ್ ನೀರಿನೊಳಗಿದೆ ಅಂತ ಗೊತ್ತಾಗಿ ಡೈವ್ ಮಾಡ್ತಾರೆ, ಮತ್ತೆ ಟನೆಲ್ ದಾಟಿ ಆ ಕಡೆ ಹೋಗ್ತಾರೆ. ಆ ಸಮಯದಲ್ಲಿ ಬಾಲಿ ಬೇರೆ ಸ್ಪಾಟ್ಗೆ ಹೋಗಿ ಆರ್ಯನನ್ನ ಹುಡುಕ್ಲಾಗದೆ ತಪ್ಪು ಹೋಗ್ತಾನೆ. ಆಮೇಲೆ ಇಂದ್ರನ್ ಕಾಲ್ ಮಾಡಿ ಜನ ಅವನನ್ನ ವೆಸ್ಟರ್ನ್ ಸೈಡ್ನ ಒಂದು ವಾಟರ್ ಫಾಲ್ ಹತ್ರ ನೋಡಿದಾರೆ, ಅಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ನು ಡೆಫಿನೆಟ್ಲಿ ಆ ಟ್ಯೂನಲ್ ಕಡೆ ಹೋಗಿರ್ತಾನೆ ಅಂತ ಅವ್ನಿಗೆ ಗೊತ್ತು. ಟನಲ್ ಒಳಗೆ 3 ದಾರಿ ಸಿಗ್ತವೆ. AP ಒಂದು ಕೌಂಟಿಂಗ್ ಗೇಮ್ ಶುರು ಮಾಡಿ ಟನಲ್ ಚೂಸ್ ಮಾಡ್ತಾನೆ. ಒಂದು ಡೈರೆಕ್ಷನ್ ಆಯ್ಕೆ ಮಾಡಿ ತಾನು ಹೋಗಿ ನೋಡಿ ಬರ್ತೀನಿ ಅಂತ ಹೇಳ್ತಾನೆ.
ಅದೇ ಸಮಯದಲ್ಲಿ ಆರ್ಯನ್ ಗೋಡೆ ಮೇಲಿನ ರೈಟಿಂಗ್ ನೋಟಿಸ್ ಮಾಡ್ತಾನೆ. ಈ ಗುಹೆಯ ಹೆಸರು ಹಿಲ್ ಅಂತ ತಿಳಿಯುತ್ತೆ. ಆ ಟೆಕ್ಸ್ಟ್ ಟ್ರಾನ್ಸ್ಲೇಟ್ ಮಾಡ್ತಾ ಹೋದ್ರೆ ಅದ್ರ ಮೀನಿಂಗ್ ರಾವಣ ಅಂತ ರಿಯಲೈಸ್ ಆಗುತ್ತೆ. ಆ ಟೆಕ್ಸ್ಟ್ನಲ್ಲೇ ಒಂದು ಡೈರೆಕ್ಷನ್ ಇಂಡಿಕೇಟ್ ಮಾಡಿದೆ ಅಂತ ತಿಳ್ಕೊಂಡು ಅದನ್ನು ಫಾಲೋ ಮಾಡ್ತಾರೆ. AP ಆಯ್ಕೆ ಮಾಡಿದ ಸೇಮ್ ಡೈರೆಕ್ಷನ್ ಅದು. ಒಳಗೆ ಹೋದ್ರೆ ಒಂದು ಟ್ರಯಾಂಗಲ್ ಕಾಣಿಸುತ್ತೆ, ಮುಂದೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲ್ಲ. AP ಬಲಗಡೆ ಹೋಗೋಣ, ಎಡಗಡೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಬಲಗಡೆ ಹೋದ್ರೆ ಒಂದು ದೊಡ್ಡ ಬೆಟ್ಟದ ಎದುರು ನಿಲ್ತಾರೆ. ಇದೇ ಅವ್ರು ಹುಡುಕ್ತಿದ್ದ ಜಾಗ. ಬೆಟ್ಟ ಹತ್ತಿ ಮೇಲೆ ತಲುಪಿದಾಗ ಸ್ಯಾಂಡ್ರಾ ಒಂದು ಗಿಡ ನೋಡ್ತಾಳೆ. ಇದು ನಾರ್ತ್ ಇಂಡಿಯಾದಲ್ಲಿ ಮಾತ್ರ ಬೆಳೆಯೋ ಗಿಡ ಅಂತ ಎಲ್ರಿಗೆ ಹೇಳ್ತಾಳೆ. ಆರ್ಯನ್ ತನ್ನ ಹತ್ರ ಇದ್ದ ಬುಕ್ ನೋಡಿ ಅವರೀಗ ರಾವಣನ ಮೇಲೆ ನಿಂತಿದ್ದಾರೆ, ಗುರಿ ತಲುಪಿದ್ದಾರೆ ಅಂತ ಗೊತ್ತಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಬಾಲಿ ತನ್ನ ಪ್ಲೇನಲ್ಲಿ ಬರ್ತಾನೆ. ಜೊತೆಗೆ ಆರ್ಯನ್ ಹೆಂಡತಿ ಹಾಸ್ಟೇಜ್ ಆಗಿರ್ತಾಳೆ. ಎಲ್ಲರೂ ಪ್ಲೇನಲ್ಲಿ ಹತ್ತಿದ ನಂತರ ಅವಳು ಆರ್ಯನ್ಗೆ, ನಾನು ನಿನ್ನ ಬಗ್ಗೆ ಭಯ ಪಟ್ಕೊಂಡಿದ್ದೆ, ಬಾಲಿ ಹೆಲ್ಪ್ ಮಾಡ್ತೀನಿ ಅಂತ, ಹಾಗಾಗಿ ನೀನು ಇರ್ಬೋದಾದ ಜಾಗ ಹೇಳಿಬಿಟ್ಟೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಬಾಲಿ ಆರ್ಯನ್ಗೆ, ನಿನ್ನ ಮ್ಯಾಪ್ ತನ್ನ ಹತ್ರ ಇದೆ, ಆ ಕಲ್ಲು ವಾಪಸ್ ಕೊಡು, ಇಲ್ಲಿದ್ರೆ ಸ್ಯಾಂಡ್ರಾನ್ ಕೊಲೆ ಮಾಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ಆರ್ಯನ್ ಕಲ್ಲು ತನ್ನ ಹತ್ರ ಇಲ್ಲ, ಬಿದ್ದೋಯ್ತು ಅಂತ ಹೇಳ್ತಾನೆ. ಆದರೆ ಬಾಲಿ ನಂಬಲ್ಲ, ಪಿಸ್ಟಲ್ ತೆಗೆದು ಥ್ರೆಟನ್ ಮಾಡ್ತಾನೆ. AP ಭಯ ಪಟ್ಕೊಂಡು ಬಾಲಿಯನ್ನು ಹಿಡ್ಕೊಳ್ಕೆ ಟ್ರೈ ಮಾಡ್ತಾನೆ. ಆದರೆ ಬಾಲಿ ಅವನನ್ನು ಪ್ಲೇನಿಂದ ಹೊರಗೆ ತಳ್ಳಿಬಿಡ್ತಾನೆ. ಆರ್ಯನ್ ಕೋಪದಿಂದ ಬಾಲಿಯನ್ನು ಹೊಡೆಯಕ್ಕೆ ಶುರು ಮಾಡ್ತಾನೆ. ಜೊತೆಗೆ ಇನ್ನೊಬ್ಬನನ್ನು ನಾಕ್ಡೌನ್ ಮಾಡ್ತಾನೆ. ಸ್ಯಾಂಡ್ರಾ ಪೈಲಟನ್ನು ಲ್ಯಾಂಡ್ ಮಾಡುವಂತ ಫೋರ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಷ್ಟರಲ್ಲಿ ಬಾಲಿ ಎದ್ದು ಆರ್ಯನ್ನ ನಾಕ್ಡೌನ್ ಮಾಡಕ್ಕೆ ಬರ್ತಾನೆ. ಆದರೆ ಕೊನೆ ಕ್ಷಣದಲ್ಲಿ ಆರ್ಯನ್ನ ಹೆಂಡತಿ ಎದ್ದು ಬಾಲಿನ ತಲೆಗೆ ಜೋರಾಗಿ ಹೊಡೆದು ಕೆಡತಾಳೆ. ಕೊನೆಗೆ ಪ್ಲೇನ್ ವಾಟರ್ನಲ್ಲಿ ಲ್ಯಾಂಡ್ ಆಗಿ ಬೆಂಕಿ ಅಂಟ್ಕೊಳ್ತೆ. ಸ್ಯಾಂಡ್ರಾ APಗೋಸ್ಕರ ಅಳ್ತಾಳೆ. ಅವಳು ಅವನನ್ನು ಲವ್ ಮಾಡ್ತಿದ್ಲು ಅಂತ ತಿಳಿಯುತ್ತೆ. ಅದೇ ಸಮಯದಲ್ಲಿ ಆರ್ಯನ್ ಬ್ಯಾಗ್ ತುಂಬ ಹೆವಿ ಅಂತ ನೋಟಿಸ್ ಮಾಡ್ತಾನೆ. ಒಳಗೆ ನೋಡಿದ್ರೆ ಆ ಕಲ್ಲು ಅಲ್ಲೇ ಇವೆ, ಜೊತೆಗೆ ಆ ಮ್ಯಾಪ್ ಕೂಡ ಗ್ರೌಂಡ್ನಲ್ಲಿ ಸಿಗುತ್ತೆ. ಈಗ ಅವನ ಹತ್ರ ಎಲ್ಲ ಪಾಸಿಬಲ್ ಎವಿಡೆನ್ಸ್ ಇದೆ. ಆಮೇಲೆ ಬಾಲಿ ಕೊನೆ ಉಸಿರು ತಗೊಳ್ತಿರೋದು ನೋಡಿ ಆರ್ಯನ್ ಪ್ಲೇನ್ ಎಕ್ಸ್ಪ್ಲೋಡ್ ಆಗೋ ಮೊದಲು ಅವನನ್ನು ಸೇವ್ ಮಾಡ್ತಾನೆ. ಈಗ ಕೋರ್ಟ್ ತಲುಪಿ ಎವಿಡೆನ್ಸ್ ಸಬ್ಮಿಟ್ ಮಾಡಬೇಕು. ಆಗ ಬಾಲಿ ತಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಪ್ಲೇನ್ನಲ್ಲಿ ಇಂಡಿಯಾ ಕರ್ಕೊಂಡು ಹೋಗ್ತಾನೆ. ರೂಲಿಂಗ್ ಆಗೋ ಕೊನೆ ಕ್ಷಣದಲ್ಲಿ ಅವ್ರು ಕೋರ್ಟ್ ತಲುಪ್ತಾರೆ. ಆರ್ಯನ್ ತನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಂಡು ಆ ಕಲ್ಲು ತೆಗೀತಾನೆ. ಇದು ರಾಮ 7000 ವರ್ಷಗಳಷ್ಟು ಹಿಂದಿನವನು ಅಂತ ಪ್ರೂವ್ ಮಾಡುತ್ತೆ. ಜೊತೆಗೆ ರೀಸೆಂಟ್ಲಿ ಪ್ಲಾಂಟ್ ಮಾಡಿದ ಕೋರಲ್ ರೀಫ್ನ ಫೋಟೋ ತೋರಿಸ್ತಾನೆ. ಯಾರೋ ಉದ್ದೇಶಪೂರ್ವಕವಾಗಿ ಸೇತುವೆಯನ್ನು ನ್ಯಾಚುರಲ್ ಆಗಿ ತೋರ್ಸಕ್ಕೆ ಆ ಕೋರಲನ್ನು ಪ್ಲಾಂಟ್ ಮಾಡಿದ್ದಾರೆ ಅಂತ ಕೋರ್ಟ್ಗೆ ರಿವೀಲ್ ಮಾಡ್ತಾನೆ. ಆದರೆ ಲಾಯರ್ ಇದು ಸಾಕಾಗಲ್ಲ, ರಾಮ ಆ ಸೇತುವೆ ಮಾಡಿದಾನೆ ಮತ್ತು ಅದು ಮ್ಯಾನ್ ಮೇಡ್ ಅಂತ ಪ್ರೂವ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಆರ್ಯನ್ ತನ್ನ ಟ್ರಿಪ್ನಲ್ಲಿ ತಗೊಂಡು ಫೋಟೋಸ್ ಆ ಬೆಟ್ಟದ ಮೇಲೆ ನಾರ್ತ್ ಇಂಡಿಯಾನಲ್ಲಿ ಮಾತ್ರ ಬೆಳೆಯೋ ಗಿಡ ಮತ್ತು ಆ ಹಳೆಯ ಮ್ಯಾಪ್ ಎಲ್ಲ ಕೋರ್ಟ್ ಮುಂದೆ ಇಡ್ತಾನೆ. ಆಮೇಲೆ ಲಾಯರ್ ಈ ಸೇತುವೆ ಹೆಸರು ಆಡಮ್ಸ್ ಸೇತುವೆ ಅಂತ ಹೇಳ್ತಾನೆ. ಆದರೆ ಆರ್ಯನ್ ಒಬ್ಬ ಎಕ್ಸ್ಪ್ಲೋರರ್ ಇಂಡಿಯಾ ಮ್ಯಾಪ್ ಮಾಡಿ ರಾಮ ಸೇತುವೆ ಹೆಸರನ್ನ ಆಡಮ್ ಅಂತ ಚೇಂಜ್ ಮಾಡ್ದ. ಬ್ರಿಟನ್ ಜೊತೆ ಸೇರಿ ಇಂಡಿಯನ್ ಹಿಸ್ಟ್ರಿಯನ್ನು ಫಾರ್ಜ್ ಮಾಡಿದ ಒಂದು ಕನ್ಸ್ಪಿರಸಿ ಇತ್ತು ಅಂತ, ಮತ್ತು ಇದಕ್ಕೆಲ್ಲ ತನ್ನ ಹತ್ರ ಎವಿಡೆನ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಆಮೇಲೆ ಆರ್ಯನ್ ತಾಲಿಬಾನ ಬುದ್ಧ ಸ್ಟ್ಯಾಚ್ಯೂ ಡಿಸ್ಟ್ರಾಯ್ ಮಾಡಿದ ಇನ್ಸಿಡೆಂಟನ್ನು ರಿಮೈಂಡ್ ಮಾಡ್ತಾನೆ. ಆಗ ಇಡೀ ಜಗತ್ತೇ ಅದರ ವಿರುದ್ಧ ಆಯಿತು, ಯಾಕಂದರೆ ಅದು ಒಂದು ರಿಲಿಜಿಯಸ್ ವಿಷಯ. ರಾಮ್ ಸೇತುವೆ ಕೂಡ ಇಂಡಿಯನ್ಸ್ಗೆ ಅಷ್ಟೇ ರಿಲಿಜಿಯಸ್ ಆದ ವಿಷಯ, ಅದನ್ನು ಡಿಮಾಲಿಷ್ ಮಾಡಬಾರ್ದು ಅಂತ ಹೇಳ್ತಾನೆ. ಕಲ್ಚರ್ ಪ್ರಿಸರ್ವ್ ಮಾಡ್ತಾ ಪ್ರೋಗ್ರೆಸ್ ಮಾಡೋ ಸೊಲ್ಯೂಷನ್ ಹುಡುಕಬೇಕು ಅಂತ ಜಡ್ಜ್ಗೆ ಹೇಳ್ತಾನೆ. ಆಮೇಲೆ ರೂಲಿಂಗನ್ನು ಜಡ್ಜ್ಗೆ ಬಿಡ್ತಾನೆ, ಆದರೆ ಸೌಹಾರ್ದಯುತವಾಗಿ ಸೆಟಲ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಕೋರ್ಟ್ನಿಂದ ಹೊರ ಬಂದ ಮೇಲೆ ಅವ್ನ ಹೆಂಡತಿ ನಗ್ತಾ, ನೀನು ಯಾವ ಲಾಯರ್ಗಿಂತಲೂ ಕಡಿಮೆ ಇಲ್ಲ, ಆರ್ಕಿಯಾಲಜಿ ಬಿಟ್ಟು ಲಾಗ್ ಬಾ, ದುಡ್ಡು ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಾಳೆ. ಆಮೇಲೆ ಆರ್ಯನ್ AP ತನ್ನ ಹತ್ರ ಕಲ್ಲು ಇದ್ರೂ ಕೂಡ ಅವ್ರನ್ನ ಶ್ರೀಲಂಕಾಗೆ ಯಾಕೆ ಕರ್ಕೊಂಡು ಹೋದ ಅಂತ ಯೋಚನೆ ಮಾಡ್ತಾನೆ. ಅದಕ್ಕೆ ಅವನ ಹೆಂಡತಿ, ಖಂಡಿತ ಇನ್ನಷ್ಟು ಎವಿಡೆನ್ಸ್ ಸಿಗಲಿ ಅಂತ ಇರಬೇಕು, ನೀನು ಬ್ಯಾಗ್ ಚೆಕ್ ಮಾಡು ಅಂತ ಹೇಳ್ತಾಳೆ. ಬ್ಯಾಗ್ನಲ್ಲಿ ಆ ನೋಟ್ಬುಕ್ ಸಿಗುತ್ತೆ. ಅದರಲ್ಲಿ ಆರ್ಯನ್ ಟ್ರಿಪ್ನ ಅಕೌಂಟ್ಸ್ ಬರ್ತಿದ್ದಾನೆ. ಅದೇ ಸಮಯದಲ್ಲಿ ಸ್ಯಾಂಡ್ರಾ ಬಂದು ಕೋರ್ಟ್ ರೂಲಿಂಗ್ ಕೊಡೋಕ್ಕೆ ರೆಡಿಯಾಗಿದೆ ಅಂತ ಹೇಳ್ತಾಳೆ. ಜಡ್ಜ್ ಅನೌನ್ಸ್ ಮಾಡ್ತಾನೆ, ರಾಮ್ ಸೇತುವೆ ಒಂದು ಪಾರ್ಟ್ ಆಫ್ ಹಿಸ್ಟ್ರಿಯನ್ನು ಡೆಮಾಲಿಷ್ ಮಾಡೋಕ್ಕೆ ಆಗಲ್ಲ, ಹಾಗಾಗಿ ಡೆಮಾಲಿಷನ್ ನಿಲ್ಲಿಸಬೇಕು ಅಂತ ರೂಲ್ ಮಾಡ್ತಾನೆ. ಎಲ್ಲರೂ ಖುಷಿ ಆಗ್ತಾರೆ. ಆಮೇಲೆ ಆರ್ಯನ್ ಮನೆ ವಾಪಸ್ ಬಂದು AP ಬಗ್ಗೆ ಯೋಚಿಸ್ತಾ ಅವನು ಡೈರಿ ಚೆಕ್ ಮಾಡ್ತಾನೆ. ಅದರಲ್ಲಿ ಏನೋ ಸ್ಟ್ರೇಂಜ್ ರೈಟಿಂಗ್ಸ್ ಇರ್ತವೆ, ಗುಹೆಯಲ್ಲಿ ನೋಡಿದ ರೈಟಿಂಗ್ನ ಹಾಗಿರ್ತವೆ. ಆಗ ಅವನಿಗೆ ಎಲ್ಲ ಒಂದೊಂದಾಗಿ ಕನೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ. AP ಪ್ರತಿ ಸಲ ರೈಟ್ ಡೈರೆಕ್ಷನಲ್ಲಿ ಹೋಗ್ತಿದ್ದ, ಎವಿಡೆನ್ಸ್ ಸಿಗೋ ಜಾಗ ಯಾವಾಗಲೂ ಕರೆಕ್ಟ್ಲಿ ಚೂಸ್ ಮಾಡ್ತಿದ್ದ. ಇದೆಲ್ಲ ಕೋಇನ್ಸಿಡೆನ್ಸ್ ಅಲ್ಲ ಅಂತ ಆರ್ಯನ್ಗೆ ಅರ್ಥ ಆಗುತ್ತೆ. ದೇವರು ರಾಮ ಖುದ್ದು AP ರೂಪದಲ್ಲಿ ಬಂದು ಅವನ ಎವಿಡೆನ್ಸ್ ಕಂಡುಹಿಡಿದು ಕೇಸ್ ಗೆಲ್ಲಿ ಅಂತ ಆರ್ಯನ್ಗೆ ಗೈಡ್ ಮಾಡಿದ್ದ. ಆ ಕ್ಷಣದಲ್ಲಿ ಲೈಫ್ ಲಾಂಗ್ ನಾಸ್ತಿಕನಾಗಿದ್ದ ಆರ್ಯನ್ನ ಲೈಫ್ನಲ್ಲಿ ಒಂದು ಅದ್ಭುತ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ. ಅವನ ಏಥಿಯಿಸಮ್ ಬಿಟ್ಟು ದೇವರು ರಾಮನನ್ನು ವರ್ಷಿಪ್ ಮಾಡೋಕ್ಕೆ ಶುರು ಮಾಡ್ತಾನೆ. ಮತ್ತು ಇಲ್ಲಿಗೆ ಈ ಸಿನಿಮಾ ಮುಕ್ತಾಯ ಆಗುತ್ತೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.